ಡಾಕ್ಟ್ರೆ ನಂಗೆ ತುಂಬ ದುಃಖ ಇದೆ, ಅಥವಾ ನಂಗೆ ತುಂಬ ಸಿಟ್ಟಿದೆ, ಅಥವಾ ನಂಗೆ ತುಂಬ ಖುಷಿಯಾಗಿದೆ. ಈ ಥರ ಹಲವಾರು ಭಾವನೆಗಳು ನಮ್ಮನ್ನು ಇಡೀ ಜೀವನದಲ್ಲಿ ಪ್ರತಿನಿತ್ಯ ಏರಿಳಿತಗಳನ್ನು ತರ್ತಾ ಹೋಗುತ್ತೆ. ಹಾಗಾದರೆ ಈ ಭಾವನೆಗಳು ಒಳ್ಳೆಯದಾ ಕೆಟ್ಟದ್ದಾ? ಭಾವನೆಗಳು ಯಾವತ್ತೂ ಒಳ್ಳೆಯದು ಅಥವಾ ಕೆಟ್ಟದ್ದು ಆಗಲ್ಲ. ಆ ಭಾವನೆಗಳನ್ನು ನಾವು ಯಾವ ರೀತಿ ಚಾನಲೈಸ್ ಮಾಡ್ತೇವೆ ಅನ್ನೋದು ಅದರ ಪರಿಣಾಮವನ್ನು ಬಿಂಬಿಸುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ವ್ಯಕ್ತಿ ಅವನ ತಂದೆನೋ ತಾಯಿನೋ ತೀರ್ಕೊಂಡ ನಂತರ ಆ ತಂದೆ ತಾಯಿ ಹೆಸರಲ್ಲಿ ಒಂದು ಟ್ರಸ್ಟನ್ನು ಸ್ಥಾಪಿಸಿ 4 ಜನಕ್ಕೆ ಒಳ್ಳೆಯ ರೀತಿಯಾದಂತಹ ಕೆಲಸವನ್ನು ಮಾಡ್ಬೋದು. ಅಥವಾ ಅಯ್ಯೋ ನನ್ನ ತಂದೆ ತಾಯಿ ಸತ್ತೋದ್ರು, ನಾನು ಏನು ಮಾಡೋದು ಅಂತ ಡಿಪ್ರೆಷನ್ನಿಗೆ ಕೂಡ ಹೋಗ್ಬೋದು. ಸೊ ಒಂದೇ ಘಟನೆ ಒಂದು ವ್ಯಕ್ತಿಯನ್ನು 2 ರೀತಿ ಕಾರ್ಯ ಮಾಡುವಂತೆ ಪ್ರೇರೇಪಣೆ ಮಾಡಬಹುದು. ಅದೇ ಥರ ನೀವು ದ.ರಾ ಬೇಂದ್ರೆ ಅವರ ಹಾಡು ಕೇಳಿರ್ಬೋದು, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ. ಮೊದಲ 2 ಸಾಲುಗಳನ್ನು ಕೇಳಿದರೆ ರೊಮ್ಯಾಂಟಿಕ್ ಸಾಂಗ್ ಅಂತ ಅನ್ಸುತ್ತೆ. ಆದರೆ ವೀಕ್ಷಕರೇ, ಇದು ಅವರ ಮಗ ಸತ್ತಾವಾಗ ಅವರ ಹೆಂಡತಿ ಅವರನ್ನು ನೋಡ್ತಾ ಇರುವಾಗ ಇವರು ಬರೆದಿರುವಂಥ ಸಾಲುಗಳು.